ಈ ದಿನ ರುಚಿಕರವಾದ ಆರೋಗ್ಯದಾಯಕವಾದ ಮತ್ತು ಸರಳವಾದಂಥ ಒಂದು ಪಲ್ಯದ ಬಗೆಯನ್ನು ನೋಡೋಣ. ಬಾಳೆ ಕುಂಡಿಗೆ ಇಲ್ಲ ಬಾಳೆ ಹೂವಿನ ಬಳಸಿಕೊಂಡು ಒಂದು ಪಲ್ಯದ ರೆಸಿಪಿಯನ್ನು ನೋಡೋಣ. ನಾನಿಲ್ಲಿ 2 ಬಾಳೆ ಹೂವನ್ನು ತಗೊಂಡಿದ್ದೇನೆ. ಅದರ ಕಂದು ಭಾಗ ಹೋಗೋ ತನಕ ಈ ಸಿಪ್ಪೆಯನ್ನು ಅಂದರೆ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಈ ಬಾಳೆ ಹೂವನ್ನು ಬಳಸಿಕೊಂಡು ಬಹಳನೇ ರೆಸಿಪಿಯನ್ನು ಮಾಡ್ಬೋದು ಮತ್ತು ಈ ಪಲ್ಯವನ್ನು ಕೂಡ ವೆರೈಟಿಯಾಗಿ ಮಾಡ್ಬೋದು. ನಾನು ಭಾಳ ಸರಳವಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಇದನ್ನು ಹೆಚ್ಚುತ್ತಾ ಇರುವಾಗ ಕಪ್ಪಗಾಗತ್ತೆ ಅಂತ ಅನಿಸಿದ್ರೆ, ಅಂದರೆ ಹೋಳುಗಳು ಕಪ್ಪಗಾಗತ್ತೆ ಅಂತ ಅನಿಸಿದರೆ ಇದನ್ನು ಒಂದು ಅಗಲವಾದ ಪಾತ್ರೆಗೆ ಹಾಕಿ ಮುಳುಗುವಷ್ಟು ನೀರು ಹಾಕಿ 1 ಚಮಚ ಆಗುವಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಅರಿಶಿನ, ಹಾಗೆ 1/4 ಕಪ್ ಆಗುವಷ್ಟು ಹುಳಿ ಮಜ್ಜಿಗೆ ಇಲ್ಲ ಮೊಸರನ್ನು ಹಾಕಿ ಇಟ್ಟರೆ ಇದು ಕಪ್ಪಗಾಗಲ್ಲ. ನಿಮಗೆ ಮಾಡಲಿಕ್ಕೆ ಟೈಮ್ ಇದೆ ಅಂತ ಅನಿಸಿದ್ರೆ ಹೀಗೆ ನೀರಿನೊಳಗಡೆ ಮುಳುಗಿಸಿ ಇಡ್ಬೋದು. ಇದು ಪೂರ್ತಿಯಾಗಿ ಹೆಚ್ಚಿ ಆದಮೇಲೆ ಈಗ ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆಗೆ ಒಂದು ಪಾತ್ರೆಯನ್ನು ತಗೊಂಡು ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ, ಹಾಗೆ ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು. ಖಾರಕ್ಕೆ ನಾನಿಲ್ಲಿ 4 ಹಸಿಮೆಣಸನ್ನು ಬಳಸಿದ್ದೇನೆ. ಖಾರ ಸ್ವಲ್ಪ ಹೆಚ್ಚಾಗಿದ್ರೆ ರುಚಿಯಾಗಿರುತ್ತೆ. ಒಂದು ಅರ್ಧ ಕಪ್ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಮತ್ತು 1/4 ಚಮಚ ಆಗುವಷ್ಟು ಅರಿಶಿನ. ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ನಾವಿಲ್ಲಿ ಮುಂಚೆನೇ ಹೆಚ್ಚಿ ಇಟ್ಟಿರುವಂತಹ ಬಾಳೆ ಹೂವನ್ನು ಹಾಕಬೇಕು. ನೋಡಿ, ಈ ರೀತಿಯಲ್ಲಿ. ಇಲ್ಲಿ ನೀವು ಮಸಾಲೆಯ ಪಲ್ಯವನ್ನು ಕೂಡ ಮಾಡ್ಬೋದು ಈ ಬಾಳೆ ಹೂವನ್ನು ಬಳಸಿಕೊಂಡು. ಅದು ಕೂಡ ಬಹಳ ರುಚಿಯಾಗಿರುತ್ತೆ. ಚೆನ್ನಾಗಿ ಬೇಯಿಸಬೇಕು ಇದನ್ನು. ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನಿಲ್ಲಿ 1 ಚಮಚ ಆಗುವಷ್ಟು ಬಳಸಿದ್ದೇನೆ. ಹಾಗೆ ಬೆಲ್ಲವನ್ನು ಹಾಕಬೇಕು ಇದಕ್ಕೆ. ನಾನಿಲ್ಲಿ ಅಂದಾಜು 1 ಚಮಚ ಆಗುವಷ್ಟು ಬಳಸಿದ್ದೇನೆ. ಇಲ್ಲಾಂದರೆ ಒಂದು ರೀತಿ ಒಗರಾಗಿರುತ್ತೆ. ಇದು ಅಂದರೆ ಬ್ಯಾಲೆನ್ಸ್ ಆಗುತ್ತೆ ರುಚಿ. ಒಂದು 2 ಚಮಚ ಆಗುವಷ್ಟು ನೀರನ್ನು ಹಾಕಿ ಮುಚ್ಚಿ ಒಂದು 10 ನಿಮಿಷ ಮೀಡಿಯಮ್ ಉರಿಯಲ್ಲಿ ನೋಡಿ ಈ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು. ಜಾಸ್ತಿ ಹೊತ್ತೆಲ್ಲ ಬೇಡ ಇದನ್ನು ಬೇಯಿಸಲಿಕ್ಕೆ. ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಮೇಲ್ಗಡೆಯಿಂದ ಫ್ರೆಶ್ ಆಗಿರುವಂಥ 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕಿಬಿಟ್ರೆ ರುಚಿಕರವಾದ ಪಲ್ಯ ರೆಡಿಯಾಗಿರುತ್ತೆ. ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಅರ್ಧ ಕಡಿ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ರುಚಿಕರವಾದಂತಹ ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದೊಟ್ಟಿಗೆಲ್ಲ ತಿನ್ಬೋದು. ಆರೋಗ್ಯಕ್ಕಂತೂ ಬಹಳಾನೇ ಒಳ್ಳೆಯದು. ಅನ್ನದ ಜೊತೆಗೊಂದೇ ಅಲ್ಲದೆ ದೋಸೆ ಚಪಾತಿ ಜೊತೆ ತಿನ್ಬೋದು, ಇಲ್ಲ ಹಾಗೇನೂ ಕೂಡ ತಿನ್ಬೋದು. ಅಷ್ಟೊಂದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ನಿಮಗೆಲ್ಲ ಈ ಪಲ್ಯದ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.